ಶ್ರೀ ಗಂಧದ ಗುಡಿ ಇವತ್ತಿನ ಸಂಚಿಕೆಯಲ್ಲಿ ಭಾರತಿ ಹಾಗೂ ಭಾರತಿ ಗಂಡನಿಗೆ ಊಟನೆಲ್ಲ ರೆಡಿ ಮಾಡ್ತಾರೆ. ಅಷ್ಟೊತ್ತಿಗೆ ಭಾರತಿ ಗಂಡ ಕೇಳ್ತಾರೆ, ನೀವೆಲ್ಲ ಊಟ ಮಾಡಲ್ವಾ ಅಂತ. ಇಲ್ಲ, ನೀವು ಫಸ್ಟ್ ಮಾಡಿ, ನಾವು ಮತ್ತೆ ಮಾಡ್ತೀವಿ ಅಂತ ಹೇಳ್ತಾರೆ. ಸರಿ, ನಿಮ್ಮ ತಂದೆ ಅಷ್ಟೊತ್ತಿಗೆ ಮಯೂರ ಇದ್ದೋನು, ಅಪ್ಪ ಇವತ್ತು ನಾನ್ ವೆಜ್ ತಿನ್ನಲ್ಲ, ಅವರು ವೆಜ್ ಅಂತ ಹೇಳ್ತಾರೆ. ಹೊರಗಿದ್ದ ನಟರಾಜ ಹೇಳ್ತಾನೆ, ಯಾವನೋ ಹೇಳ್ತಿರೋದು ನಾನು ಇವತ್ತು ವೆಜ್ಜು ಅಂತ, ನಾನು ತಿಂತೀನಿ ಇವತ್ತು ಅಂತ ಒಳಬಂದು ಮುದ್ದು ನನಗೂ ಊಟ ಹಾಕು ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಊಟ ಹಾಕ್ತಾರೆ. ಆವಾಗ ಕೇಳ್ತಾನೆ ನಟರಾಜ, ದುಬೈಯಲ್ಲಿ ಏನು ಕೆಲಸ ಮಾಡ್ತಿರೋದು, ನಿನಗೆ ಎಷ್ಟು ಸಂಬಳ, ಸ್ವಂತ ಮನೆ ಏನಾದ್ರು ಇದೆಯಾ ಅಂತ ಕೇಳ್ತಾರೆ. ಅಷ್ಟೊತ್ತಿಗೆ ಹರಿ ಇದ್ದವರು, ಅವ್ರ ಸಂಬಳ ಎಲ್ಲ ನಮಗೆ ಯಾಕಪ್ಪ, ಸುಮ್ಮನೆ ಇರಿ ಅಂತ ಹೇಳ್ತಾನೆ. ಸ್ವಂತ ಮನೆ ಅಂತಿರಲಿಲ್ಲ, ಮನೆಯಲ್ಲಿ ಊರಲ್ಲಿ ಮನೆ ಇದೆ, ಸ್ವಂತ ಮನೆ ಇನ್ನು ಕಟ್ಟಬೇಕು ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ನಟರಾಜ ಇದ್ದವನು, ಹೌದಾ, ಬೇಗ ಬೇಗ ಕಟ್ಟು ಅಂತ ಹೇಳ್ತಾನೆ. ಈ ಕಡೆ ಭಾರತಿ ಹೇಳ್ತಾಳೆ, ಮುತ್ತು ಮಾವ ಅಡುಗೆ ಮಾಡೋದು ತುಂಬ ಚೆನ್ನಾಗಿರುತ್ತೆ, ನಾನು ಯಾವಾಗಲೂ ಬಂದು ಟೇಸ್ಟ್ ನೋಡ್ತಿದ್ದೀನಿ, ಅವರಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಭಾರತಿ ಗಂಡ ಇದ್ದನು, ಹೌದು ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ. ಮುತ್ತು ತಗಡಿ ಬಡಿಸ್ಲಾ ಬಿರಿಯಾನಿ ಅಂತ ಕೇಳ್ತಾರೆ. ಬೇಡ ಬೇಡ, ಫಸ್ಟು ಇದೆಲ್ಲ ಖಾಲಿ ಮಾಡ್ತೀನಿ, ಆಮೇಲೆ ಹೊಟ್ಟೆ ಖಾಲಿ ಆದರೆ ಮತ್ತೆ ಕೇಳ್ತೀನಿ ಅಂತ ಹೇಳ್ತಾರೆ. ಸರಿ, ನೀವ್ಯಾಕೆ ಇನ್ನೂ ಮದುವೆ ಆಗಿಲ್ಲ ಅಂತ ಕೇಳ್ತಾನೆ. ಅಷ್ಟೊತ್ತಿಗೆ ಮಯೂರ ಇದ್ದನು, ಇಲ್ಲ, ಹರಿಯಣ್ಣಂದು ಲವ್ ಮ್ಯಾರೇಜು, ಹಾಗಾಗಿ ಬೇಗ ಮದುವೆ ಆದರು, ಇನ್ನೂ ಮದುವೆ ನಾವು ಹುಡುಗಿನ ನೋಡ್ತಾ ಇದ್ದೀವಿ, ಇನ್ನೂ ಮದುವೆ ಆಗಬೇಕು ಅಂತ ಹೇಳ್ತಾರೆ. ಚಂದನನ ಕೇಳ್ತಾನೆ ಭಾರತಿ ಗಂಡ, ನೀವು ಇವ್ರನ್ನ ಅಣ್ಣ ಅಂತಲೇ ಕರೆಯೋದಾ? ಹೌದು, ನಾನು ಇಲ್ಲಿ ಬಂದಾಗಿಂದ ಹಾಗೆ ಕರಿತಿದ್ದೀನಿ, ಇವರೆಲ್ಲ ಅಣ್ಣ ಅಂತ ಕರೀತಾರಲ್ಲ, ಹಾಗಾಗಿ ಅದೇ ಅಭ್ಯಾಸ ಆಗಿದೆ, ಹಾಗೆ ಕರಿತೀನಿ ಅಂತ ಹೇಳ್ತಾನೆ. ಓ ನೈಸ್ ಅಂತ ಹೇಳ್ತಾರೆ. ಈ ಕಡೆ ಭಾರತಿ ಹೇಳ್ತಾಳೆ, ಮಾವ ನೀನು ಒಂದು ಬೇಗ ಮದುವೆ ಆಗಿಬಿಡು ಮಾವ ಅಂತ ಹೇಳ್ತಾರೆ. ಸರಿ ಆಯಿತು, ಈಗ ನೀನು ಬೇಗ ಊಟ ಮಾಡು ಅಂತೇಳಿ ಬಿರಿಯಾನಿ ಹಾಕ್ತೀನಿ ಅಂತ ಹೇಳ್ತೇವೆ. ಬೇಡ ಮಾವ ಸಾಕು ಅಂತ ಬಿರಿಯಾನಿ ಹಾಕ್ತಾನೆ. ಈ ಕಡೆ ಚಂದನ ಹರಿಗೆ ಹೇಳ್ತಾನೆ, ಮೊದಲಾಗಿ ಭಾರತಿ ಗಂಡ ಮನೆಗೆ ಬಂದಿದ್ದಾರೆ, ನಾವೇನಾದ್ರು ಅವ್ರಿಗೆ ಗಿಫ್ಟ್ ಕೊಡಬೇಕು, ಹಾಗೆ ಕಳಿಸ್ಬಾರ್ದು, ನನ್ನ ಕೈಲಿ ಒಂದು ಹೊಸ ಸೀರೆ ಇದೆ, ನಿಮ್ಮ ಹತ್ರ ಏನಾದ್ರು ಹೊಸ ಡ್ರೆಸ್ ಇದೆಯಾ ಅಂತ ಕೇಳ್ತಾರೆ. ಅಯ್ಯೋ, ಹೊಸ ಡ್ರೆಸ್ ಏನೂ ಇಲ್ವಲ್ಲ. ಸರಿ, ನನ್ನ ಕೈಲಿ ಒಂದು ವಾಚ್ ಇದೆ ಅಂತ ಹೇಳ್ತಾರೆ. ಹೌದಾ, ನಿಮಗೇನಾದ್ರು ಕೊಡೋಕ್ಕೆ ಬೇಜಾರಿಲ್ಲಲ್ಲ ಅಂತ ಕೇಳ್ತಾರೆ. ಇಲ್ಲ, ಯಾವ್ದಾದ್ರು ಫಂಕ್ಷನಿಗಿದ್ದರೆ ಹಾಕೋಣ ಅಂತಿದ್ದೆ, ಇನ್ನು ಹೆಂಡತಿ ಕೊಟ್ಟ ಮೇಲೆ ಗಂಡ ಕೊಡಲ್ಲ ಅಂದರೆ ಏನು ಅನ್ಕೊಳ್ಳೋದು, ಏನಂದ್ರಿ ಅಂತ ಹೇಳ್ತಾರೆ. ಇಲ್ಲ, ಅವ್ರು ಅಂದ್ಕೊಳ್ತಾರಲ್ಲ ನಾವಿಬ್ಬರು ಗಂಡ ಹೆಂಡತಿ ಅಂತ. ಸರಿ ಕೊಡ್ತೀನಿ ಅಂತ, ಇಲ್ಲೇ ಇದೆ ಕೊಡ್ತೀನಿ ಅಂತ ಹೇಳ್ತಾರೆ. ಈ ಕಡೆ ಭಾರತಿ ಗಂಡ ಕೂತ್ಕೊಂಡಿರ್ತಾರೆ. ಅಷ್ಟೊತ್ತಿಗೆ ನಟರಾಜ ಕೇಳ್ತಾನೆ, ನಿನ್ನ ತಂಗಿ ಯಾರಾದ್ರು ಇದ್ದರೆ ಹೇಳಪ್ಪ ನನ್ನ ಮುತ್ತುಗೆ ಅಂತ. ನನಗೆ ತಂಗಿ ಇಲ್ಲ, ನನಗಿರೋದು ಅಣ್ಣ ಮತ್ತು ತಮ್ಮ ಮಾತ್ರ ಅಂತ. ಅಯ್ಯೋ, ನೀವೇನು ತಲೆ ಕೆಡಿಸ್ಕೋಬೇಡಿ, ನಮ್ಮಪ್ಪ ಸುಮ್ಮನೆ ಹಾಗೆ ತಮಾಷೆ ಮಾಡ್ತಿರ್ತಾರೆ ಅಂತ. ಇರಲಿ ಬಿಡಿ, ನನ್ನ ಕಝಿನಲ್ಲಿ ಹುಡುಗಿ ಇದ್ದರೆ ಹೇಳ್ತೀನಿ, ಭಾರತಿಗೆ ಹೇಳ್ತೀನಿ, ಅವಳು ನಿಮಗೆ ಹೇಳ್ತಾಳೆ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳ್ತಾರೆ. ಈ ಕಡೆ ಮಾವ ನಾವಿನ್ನು ಹೊರಡ್ತೀವಿ ಅಂದಾಗ ಚಂದನ ಬಂದು, ಭಾರತಿ ಸೀರೆ ಅಂತ ಹೇಳ್ತಾರೆ. ಇದೆಲ್ಲ ಯಾಕೆ, ಬೇಡ ಅಂತ ಭಾರತಿ ಹೇಳ್ತಾಳೆ. ನಟರಾಜ ಇದ್ದನು, ಬೇಡ ಅನ್ಬಾರ್ದು, ತಗೊಳಮ್ಮ ಅಂತ ಹೇಳ್ತಾರೆ. ಈ ಕಡೆ ಹರಿ ಬಂದು ವಾಚ್ ಕೊಡ್ತಾನೆ, ವಾಚನ್ನು ಅವನು ಗಿಫ್ಟಾಗಿ ತಗೊಳ್ತಾನೆ. ಸರಿ ಚಂದನ, ನಾವಿನ್ನು ಹೊರಡ್ತೀವಿ, ಮಾವನ ಚೆನ್ನಾಗಿ ನೋಡ್ಕೊ, ಆದಷ್ಟು ಬೇಗ ಮಾವಂಗೆ ಒಂದು ಮದುವೆ ಮಾಡಿ, ನಾವಿನ್ನು ಸದ್ಯಕ್ಕೆ ದುಬೈಗೆ ಹೋಗ್ತೀವಿ, ಆಮೇಲೆ ಈ ಕಡೆ ಬರೋಕ್ಕಾಗಲ್ಲ, ನಾನು ದುಬೈಗೆ ಹೋಗೋದಕ್ಕಿಂತ ಮುಂಚೆ ಮಾವನ ಮದುವೆ ನೋಡಬೇಕು ಅಂತ ಭಾರತಿ ಹೇಳ್ತಾಳೆ. ಮಾವ ನಾವಿನ್ನು ಬರ್ತೀವಿ ಅಂತ ಮುತ್ತುಗೆ ಹೇಳಿ, ಮಾವ ನಿಮ್ಮ ಆಶೀರ್ವಾದ ಬೇಕು ಅಂತ ನಟರಾಜಂಗೆ ಕೇಳ್ತಾನೆ. ನಟರಾಜ ಒಂದು ನಿಮಿಷ ತಡೀರಿ ಅಂತ ಹೋಗ್ತಾನೆ. ನಟರಾಜ ದೇವ್ರ ಮುಂದೆ ಕರೆದು ಫಸ್ಟು ದೇವ್ರ ಆಶೀರ್ವಾದ ತಗೊಳ್ಳಿ ಅಂತ ದೇವ್ರ ಆಶೀರ್ವಾದ ಕೊಟ್ಟು, ಮುತ್ತು ಜೋಬಿಂದ ದುಡ್ಡು ಕೊಟ್ಟು ಭಾರತಿ ಕೊಡ್ತೀವಿ. ಸರಿ, ನಾವಿನ್ನು ಹೊರಡ್ತೀವಿ ಅಂತ ಭಾರತಿ ಮತ್ತು ಭಾರತಿ ಗಂಡ ಹೊರಡ್ತಾರೆ. ಭಾರತಿ ರೂಮಲ್ಲಿ ಬೇಜಾರಾಗಿ ಕೂತಿರ್ತಾಳೆ. ಅಷ್ಟೊತ್ತಿಗೆ ಭಾರತಿ ಗಂಡ ಬಂದು, ಮನೆ ಬಿಟ್ಟು ಹೋಗಬೇಕು ಅಂತ ತುಂಬ ಬೇಜಾರಾಗ್ತಿದೆಯಾ ಅಂತ ಕೇಳ್ತಾನೆ. ನಾನು ಓದಿದ್ದು ಊರು, ನಾನು ಬೆಳೆದಿದ್ದ ಮನೆ ಬಿಟ್ಟು ಬರೋಕ್ಕೆ ಬೇಜಾರಲ್ವಾ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ನೀನೇನು ಬೇಜಾರು ಪಡಬೇಡ, ನೀನು ಮನೆಗೆ ಯಾವಾಗ ಬರಬೇಕು ಅಂತಿರುವೋ ಅವಾಗೆಲ್ಲ ಬಾ, ಯಾಕಂದರೆ ನೀನು ಒಬ್ಬಳೇ ಮಗಳಲ್ವಾ, ಹಾಗಾಗಿ ನಾನು ಯಾವ ಥರನೂ ರಿಸ್ಟ್ರಿಕ್ಷನ್ ಮಾಡಲ್ಲ ಅಂತೇಳಿ. ಸರಿ, ನಾವಿನ್ನು ಹೊರಡೋಣ ಅಂತ ಹೊರಡ್ತಾರೆ. ಅಷ್ಟೊತ್ತಿಗೆ ಭಾರತಿ ಗಂಡ ಹೇಳ್ತಾರೆ, ಸರಿ ನಾವೊಂದು ಸೆಲ್ಫಿ ತಗೊಳ್ಳೋಣ ಅಂತ ಸೆಲ್ಫಿ ತಗೊಳ್ತಾರೆ. ಅತ್ತೆನೇ ಹೇಳ್ತಾಳೆ, ಅತ್ತೆ ಮನೇಲಿ ಒಳ್ಳೆ ಹೆಸರು ತಗೊಂಡು ಬಂದು ಚೆನ್ನಾಗಿರಬೇಕು ಮಗಳೇ ಅಂತ. ಸರಿ. ಭಾರತಿ ಅಪ್ಪನೂ ಹೇಳ್ತಾರೆ, ನನ್ನ ಮಗಳು ಒಬ್ಬಳೇ ಅಂತ ಮುದ್ದಾಗಿ ಸಾಕಿದ್ದೀವಿ, ಅವಳನ್ನ ಕಳ್ಸೋಕ್ಕೆ ತುಂಬ ಬೇಜಾರು, ಆದ್ರೂ ಇನ್ನು ನಿಮ್ಮ ಮಗಳು ಅಂತ ನೋಡ್ಕೊಳ್ಳಿ ಹೇಳಿ ಅಂದರೆ, ಅವಳು ಏನಾದ್ರು ತಪ್ಪು ಮಾಡಿದರೆ ನೀವೇ ಅವಳಿಗೆ ತಿದ್ದಿ ಬುದ್ಧಿ ಹೇಳಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಮಾವ ನೀನು ಅಳಬೇಡ, ಮಾತ್ರೆನೆಲ್ಲ ಟೈಮಿಗೆ ತಗೋ, ಎಲ್ಲ ಬರ್ತಿದ್ದೀನಿ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ
ಹೇಳ್ತಾನೆ. ಎಲ್ಲ ಹೊರಡ್ತಾರೆ. ಅಷ್ಟೊತ್ತಿಗೆ ಕಾತ್ಯಾಯನಿ ಕೇಳ್ತಾಳೆ ಭಾರತಿಗೆ, ಅಲ್ಲ ನಮ್ಮನ್ನೆಲ್ಲ ಬಿಟ್ಟು ಹೋಗಬೇಕು ಅಂತ ನಿಂಗೊಂಚೂರು ಬೇಜಾರಾಗ್ತಿಲ್ವನೇ? ಶಾಸ್ತ್ರಕ್ಕಾದರೂ ಅಳಬೇಕು ಅಂತ ಅನ್ನಿಸ್ತಿಲ್ವನೇ ಅಂತ ಕೇಳ್ತಾರೆ. ನೀನು ಬೈದಿರೋ ಹೊಡೆದಿರೋದಕ್ಕೆ ನನ್ನ ಕಣ್ಣಲ್ಲಿರೋ ನೀರೇ ಬತ್ತೋಗಿದೆ. ನಿನಗೇನು ಬೇಕಿತ್ತೇಳೋ? ನಾನೊಂದು ಮದುವೆ ಆಗಿ ಹೋಗಬೇಕಿತ್ತು ಅಷ್ಟೇ ತಾನೇ. ಅದಾಯ್ತಲ್ಲ, ನನ್ನ ಮಾತು ಒಂದಾರು ನೀ ಕೇಳಿದೀಯಾ? ಇನ್ನೆಲ್ಲಿ ನೀನು ಅನ್ಕೊಂಡಂಗೆಲ್ಲ ಆಯ್ತಲ್ಲ, ಬಿಡು ನನ್ನ ಕೈ, ನಾನಿನ್ನು ಹೋಗ್ತೀನಿ ಅಂತ ಹೊರಡ್ತಾಳೆ. ಭಾರತಿಗೆ ಬೇಜಾರೇ ಆಗಲ್ಲ. ಆದರೆ ಭಾರತಿಗೆ ಶ್ರೀಗಂಧದ ಗುಡಿ ಮನೆ ನೋಡಿದ ತಕ್ಷಣ ಮಾತ್ರ ದುಃಖ ಬರುತ್ತೆ. ಈ ಕಡೆ ಬೆಳಗ್ಗೆ ಆಗಿ ಮುದ್ದು ದೋಸೆ ಹಾಕ್ತಾ ಹಾಡು ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಚಂದನ ಇದ್ದ ಹರಿ ಕೇಳಿಸ್ಕೊಂಡಾಗ ಹರಿ ಹೇಳ್ತಾನೆ, ಅಣ್ಣ ನೋಡಿ ಎಷ್ಟು ಚೆನ್ನಾಗಿ ಹಾಡ್ತಿದ್ದಾರೆ. ಹೌದು, ನಾನು ಇವತ್ತೇ ಫಸ್ಟ್ ಕೇಳಿದ್ದು. ಇರಲಿ ಬಿಡಿ, ಅವ್ರ ಪಾಡಿಗೆ ಅವ್ರ ಹಾಡು ಹೇಳ್ಕೊಂಡು ಇರಲಿ, ನಾವೇನು ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಚಂದನ ಮತ್ತು ಹರಿ ಹೋಗ್ತಾರೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.